ಜನವರಿ 22ರಂದು ಶ್ರೀರಾಮ ಜನ್ಮಭೂಮಿಯ ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆಯಾಗಲಿದೆ. ಇದರ ಹಿನ್ನೆಲೆಯಲ್ಲಿ ಧಾರವಾಡ ಕುರುಬರ ಕಂಬಳಿಯನ್ನು ಕಮಲಾಪುರದ ಹಿರಿಯರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಹಸ್ತಾಂತರ ಮಾಡಿದರು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಅಯೋಧ್ಯಾಧಿಪತಿ ಶ್ರೀ ರಾಮಚಂದ್ರನ ಮಂದಿರದ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಪೂಜೆಗೆ ಧಾರವಾಡದ ಕುರುಬರ ಕಂಬಳಿಯನ್ನು ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಕುರುಬರ ಭಕ್ತಿ ಸೇವೆ ಪ್ರತಿಬಿಂಬಿಸುವ ಕಂಬಳಿಯನ್ನು ಧಾರವಾಡ ಹಿರಿಯರು ನಮ್ಮ ಮೂಲಕ ಕಳುಹಿಸುತ್ತಿರುವುದು ಖುಷಿ ನೀಡಿದೆ ಅಂತ ತಿಳಿಸಿದರು. ಒಟ್ನಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಪೂಜೆಗಾಗಿ ಧಾರವಾಡ ಕಂಬಳಿಯನ್ನು ಕಮಲಾಪುರದ ಹಿರಿಯರು ಕಳುಹಿಸಿಕೊಟ್ಟಿರುವುದು ಧಾರವಾಡಕ್ಕೆ ಹೆಮ್ಮೆ ತರುವ ವಿಷಯವಾಗಿದೆ. ಅವರಿಗೆ ತಕ್ಷಣ ಮುಟ್ಟಿಸ್ಲಿಕ್ಕೆ ನಾನು ಹೇಳ್ತೀನಿ. ಅದು ಮತ್ತು ನಿನ್ನೆ ಮೊನ್ನೆಯಿಂದ ಮಂತ್ರಾಕ್ಷತೆ ಕೊಡೋದು 2-3 ದಿವಸ ಶುರು ಆಗ್ಯದ. ಖಂಡಿತ ಅವ್ರಿಗೆ ಮುಟ್ಟಿಸ್ತೀವಿ. ಮತ್ತು ಈ ಹಿಂದೆ ಅವ್ರಿಗೆ ಕಾಲಕ್ಕೆ ನಾನೇ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಬಂದಿದ್ದೀನಿ. ಮತ್ತು ಮುಂದಿನ ದಿವಸಗಳಲ್ಲಿ ಮತ್ತು ಅವ್ರಿಗೇನು ಸಹಾಯ ಸಹಕಾರ ಹೋರಾಟಗಾರರು ಏನಿದೆ ಅದನ್ನು ನಾವು ಮಾಡ್ತೀವಿ. ಧಾರವಾಡದಿಂದ ಎಷ್ಟು ಜನರನ್ನು ಕರ್ಕೊಂಡು ಆ ಥರದ್ದು ನಾವು ಯಾರಿಗೂ ಕರೆ ಕೊಡ್ತಾಯಿಲ್ಲ, ಕರ್ಕೊಂಡು ಹೋಗ್ತಾಯಿಲ್ಲ. ಯಾಕಂದರೆ ಅಲ್ಲಿ ಜಾಗ ಭಾಳ ಕಮ್ಮಿ ಇದೆ. ನಾನು ಹೋಗ್ತಾಯಿಲ್ಲ. ನಮ್ಮೆಲ್ಲರಿಗೂ ಬರಬಾರ್ದಂತ ಹೇಳ. ನಾನು ಇದನ್ನು ಮೊದಲು ನಾನು ಹೇಳಿದ್ದೆ. ಮುಖ್ಯಮಂತ್ರಿಗಳು ನಾನು ಕರೆದಿಲ್ಲ ಅಂತ ವಿವಾದ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ದೇಶದಾಗಿರೋ ಯಾವುದೇ ಮುಖ್ಯಮಂತ್ರಿಗಳನ್ನು ಕರೆದಿಲ್ಲ, ನಮ್ಮನ್ನು ಕರೆದಿಲ್ಲ. ಇದು ವಿವಾದ ಮಾಡೋ ವಿಷಯ ಅಲ್ಲ. ಮತ್ತು ನನಗೆ ಗೊತ್ತಿರೋದಷ್ಟೇ ವಿಷಯ ಅಂದರೆ ರಾಮ ಜನ್ಮಭೂಮಿ ವಕ್ತಾರನೂ ನಾನಲ್ಲ. ಅವರು ಅದಕ್ಕೆ ವಕ್ತಾರರು, ಅದಕ್ಕೆ ಹೇಳಿಕೆ ಕೊಡೋರು ಬೇರೆ ಇದ್ದಾರೆ. ಆದರೆ ನಮ್ಮೆಲ್ಲರಿಗೂ ಅವ್ರ ಸಂಘಟಕರು ವಿನಂತಿ ಮಾಡಿದ್ದು ಗೊತ್ತಿದೆ. ಭಾಳ ರಶ್ ಆಗ್ತದೆ. ಮತ್ತು ನಾವೆಲ್ಲ ಹೋದರೆ ನಮ್ಮ ಜೊತೆಗೆ 100 ಜನ ಬರ್ತಾರೆ. ಈಗ ಅಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇರಲಾರ್ದಂಥ ಸ್ಥಿತಿ ಇರುವಾಗ ಬರಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ಹೋಗ್ತಾಯಿಲ್ಲ. ಮುಂದೆ ಉದ್ಘಾಟನೆ ಆದ ಕೆಲವು ದಿವಸದ ನಂತರ ಕೆಲವ್ರನ್ನ ಕರ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರೋ ವ್ಯವಸ್ಥೆ ನಾವು ಮಾಡ್ತೀವಿ.